ಹಾಯ್ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಗೆಳೆಯರೇ, ಪ್ರಸ್ತುತ 15 ಲಕ್ಷ ರೂಪಾಯಿಯ ಆಸ್ತಿಯ ಒಡತೆಯಾಗಿರ್ತಕ್ಕಂತಹ ಶ್ರೀನಿಧಿ ಅಂತ ಇವರ ಒಂದು ಅಡ್ಡಿ ಹೆಸರು ಬಂದ್ಬಿಟ್ಟು ಪೆಪ್ಪರ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಶ್ರೀನಿಧಿ ಪೆಪ್ಪರ್ ಅಂತ ಇವರು ವಾಸವಾಗಿರ್ತಕ್ಕಂಥ ಊರು ಬಂದ್ಬಿಟ್ಟು ಕೊಪ್ಪಳ ಜಿಲ್ಲೆಯ ಕನಕಗಿರಿನಲ್ಲಿ ವಾಸವಾಗಿರ್ತಕ್ಕಂಥದ್ದು. ಸೊ ಕೊಪ್ಪಳದಲ್ಲಿ ಇರ್ತಕ್ಕಂಥವ್ರಿಗೆ ಗೊತ್ತಾಗುತ್ತೆ ಈ ಒಂದು ಊರು ಎಲ್ಲಿದೆ ಅಂತ, ಬೇರೆ ಊರಿನಲ್ಲಿ ಇರೋರಿಗೆ ಗೊತ್ತಾಗಲ್ಲ ಸ್ನೇಹಿತರೆ. ಇವರಿಗೆ ಒಬ್ಬ ಹುಡುಗ ಬೇಕು ಅಂತ ಮಾಹಿತಿ ಕಳಿಸಿರ್ತಕ್ಕಂಥದ್ದು. ಹುಟ್ಟಿದ ಊರಿನಲ್ಲಿ ವಾಸವಾಗಿದ್ದೇನೆ, ಮದುವೆ ಆಗೋದಕ್ಕೆ ಹೊರಬೇಕು. ನನ್ನ ಒಂದು ರಾಶಿ ಬಂದು ಮೀನರಾಶಿ, ನನ್ನ ತೂಕ ಬಂದು 69 kg ಇದ್ದೇನೆ. ನನ್ನ ಒಂದು ತಂದೆ ಬಂದುಬಿಟ್ಟು ಪ್ಲಂಬರ್ ಕೆಲಸ ಮಾಡ್ತಿದ್ದಾರೆ. ಅವರೇ ಇವಾಗ ನಮ್ಮ ಒಂದು ಮನೆಯ ಮೇನ್ ಬೇಸ್ಮೆಂಟು. ಸೊ ತಾಯಿಯವರು ಮನೆಯಿಂದಲೇ ಅಡುಗೆ ಕೆಲಸ ಅಂದರೆ ಹೌಸ್ ವೈಫಾಗಿ ಕೆಲಸ ಮಾಡ್ತಿದ್ದಾರೆ. ನನ್ನ ಒಂದು ಜೀವನಕ್ಕೆ ಕಂಕಣ ಬಾಗಿ ಕೂಡಿ ಬರಬೇಕು, ಹಾಗಾಗಿ ಒಬ್ಬ ಹುಡುಗನ ತಿಳಿಸಿ ಅಂತ ಇವರು ಮಾಹಿತಿ ಕಳಿಸಿದ್ರು. ಅವರ ಫೋಟೋ ನೋಡ್ಕೊಳ್ಳಿ ಹೆಂಗಿದ್ದಾರೆ ಅಂತಂದ್ಬಿಟ್ಟು. ಈ ಕಡೆ ಬರೋಣ ಸ್ನೇಹಿತರೆ. ಮದುವೆಗೂ ಮುನ್ನ ನನ್ನ ಕೆಲವೊಂದಿಷ್ಟು ಆಸೆಗಳು ಈ ರೀತಿಯಾಗಿವೆ. ನಾನು ಮದುವೆಗೂ ಮುನ್ನ ನಿಮಗೆ ದುಡ್ಡು ಕೊಡ್ತೀನಿ, ಆದರೆ ಮದುವೆ ಆದ ನಂತರ ನನಗೆ ದುಡ್ಡು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಅದು ಯಾಕೆ ಅಂತ ಕಾರಣ ಗೊತ್ತಿಲ್ಲ. ನೀವು ಏನು ಕೂಡ ದುಡ್ಡು ಹಾಳು ಮಾಡಿಬಿಡಿ, ಸೇವ್ ಮಾಡಿ ಇಟ್ಕೊಳ್ಳಿ. ಸೊ ಪ್ರಸ್ತುತ ನಾನು ತಿಂಗಳಿಗೆ ಒಂದು 50,000 ರೂಪಾಯಿ ಆದ್ರೂ ಕೊಡ್ತೇನೆ. ಅದನ್ನು ನೀವು ಸೇವ್ ಮಾಡಿ ಇಟ್ಕೊಳ್ಳಿ, ಮದುವೆಗೆ ಸಂದರ್ಭದಲ್ಲಿ ಅದು ಬರುತ್ತೆ. ಅದೇ ರೀತಿಯಾಗಿ ನೀವು ನನ್ನ ಒಂದು ತಂದೆ ತಾಯಿಯವರಿಗೆ ವರದಕ್ಷಿಣೆ ಅಂತ ಎಷ್ಟು ಬೇಕಿದ್ರೂ ಕೂಡ ಕೇಳಿ, ಆದರೆ ನನ್ನನ್ನು ಕೇಳಿ, ನನ್ನದೊಂದು ತಂದೆ ಕೇಳಬೇಡಿ. ನಾನು ಕದ್ದು ಮುಚ್ಚಿ ನಿಮಗೆ ಕೊಡ್ತೇನೆ, ಬಟ್ ನೀವು ನನಗೆ ಇಷ್ಟ ಆಗಬೇಕು. ಸೊ ನೀವು ಇಷ್ಟ ಆಗಬೇಕು ಅಂದರೆ ನೋಡೋದಕ್ಕೆ ಬಿಳಿ ಚರ್ಮದ ಬಣ್ಣ ಹೊಂದಿರಬೇಕು ಆ್ಯಂಡ್ ಜಾಸ್ತಿ ದಪ್ಪ ಇರಬಾರ್ದು. ಸೊ ಇದು ನಿಮಗೆ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತ್ಕೊಂಡು ಈ ರೀತಿಯಾಗಿದ್ದರೆ ನಾನು ನಿಮಗೆ ಮದುವೆ ಆಗೋದಕ್ಕೆ ಒಪ್ಕೊಳ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅವರು ನಿಮಗೆ ಇಷ್ಟ ಆಗಿದ್ದರೆ ನೀವು ಬೇಗ ಶ್ರೀ@gmail.comಗೆ ಅಥವಾ ಈ ಒಂದು ವಿಡಿಯೋದ ಕಮೆಂಟ್ ಕೆಳಗಡೆ ನಿಮ್ಮ ಡೀಟೇಲ್ಸ್ಗಳನ್ನು ಕಮೆಂಟ್ ಮಾಡಿದರೆ ಅವ್ರಿಗೆ ಇಷ್ಟ ಆಗುವಂತಹ ಒಬ್ಬ ವ್ಯಕ್ತಿಗೆ ರಿಪ್ಲೈ ಕೊಡ್ತಾರೆ. ಅದು ನೀವಾಗಿರ್ಬೋದು ಅಥವಾ ಇನ್ನೊಬ್ಬರಾಗಿರ್ಬೋದು, ಬಟ್ ಇಷ್ಟ ಆದವ್ರಿಗೆ ಕೊಡ್ತಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಇವರು ಎಷ್ಟೊಂದು ರಿಚ್ ಅಂತಂದರೆ ಸ್ನೇಹಿತರೆ, ಈ ಒಂದು ಸ್ಪೀಡ್ಲೆಸ್ಸಸ್ ಕಾರ್ ಏನು ನೋಡ್ತಿದ್ದೀರಾ, ಪ್ರಸ್ತುತ ಸ್ವಂತಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು. 2017ನಲ್ಲಿ ಈ ಒಂದು ಕಾರನ್ನು ಅವರು ಪರ್ಚೇಸ್ ಮಾಡಿದ್ದಾರೆ ಸ್ನೇಹಿತರೆ. ವೆರಿ ಎಫೆಕ್ಟಿವ್, ಪುಟ್ ಆ್ಯಂಡ್ ಡೌನ್ ದ ಟ್ರೈಮೆರಿಕ್ ಥಿಂಗ್ಸ್ ಆ್ಯಂಡ್ ಲೈಟಿಂಗ್ ಕ್ವಿಕ್ TBT ಎಕ್ಸ್ಪೈಟೆಡ್ ಒಂದು ಡೀಟೇಲ್ ಆಗಿ ಇದರಲ್ಲಿ ಕಳಿಸಿದ್ದಾರೆ ಸ್ನೇಹಿತರೆ. ಸೊ ಇದರಲ್ಲಿ ಬಂದ್ಬಿಟ್ಟು ಹಿಂದ್ಗಡೆ ಪ್ರಸ್ತುತ 4 ಜನ ಕೂತ್ಕೊಳ್ಬೋದು ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಡ್ಯಾಶ್ಬೋರ್ಡ್ ಕೂಡ ಬ್ಯಾಕ್ಗ್ರೌಂಡಲ್ಲಿ ಇದೆ ಅಂತ ತಿಳಿಸಿರ್ತಕ್ಕಂಥದ್ದು. ನೋಡ್ಕೊಳ್ತಿದ್ದೀರಲ್ಲ, ಲುಕ್ಕಲ್ಲೂ ಕೂಡ ಚೆನ್ನಾಗಿದೆ ಸ್ನೇಹಿತರೆ. ಸೊ ಲಾಂಗ್ ಡ್ರೈವ್ ಅವರು ಎಲ್ಲಾದರೂ ಹೋಗೋದಕ್ಕೆ ಅಂದರೆ ಫ್ಯಾಮಿಲಿ ಟೂರು ಅಥವಾ ದೇವಸ್ಥಾನಕ್ಕೆ ಆ ಕಡೆ ಈ ಕಡೆ ಅಂತ ಹೋಗೋದಕ್ಕೆ ಯೂಸ್ ಆಗುತ್ತೆ ಅಂತ ಒಂದು ಕಾರನ್ನು ತೆಗೆದುಕೊಂಡಿದ್ದರು. ಪ್ರಸ್ತುತ ಶ್ರೀನಿಧಿ ಅವರ ಹೆಸರಿಗೇ ಈ ಒಂದು ಕಾರು ಇದೆ. ಅವ್ರನ್ನ ಮದುವೆ ಆದರೆ ಪ್ರಸ್ತುತ ಇದೂ ಕೂಡ ನಿಮಗೆ ಆಫರಲ್ಲಿ ಸಿಗುತ್ತೆ ಸ್ನೇಹಿತರೆ. ಯಾಕೆ ಸಿಗಲ್ಲ, ಅವರೇ ಸಿಕ್ಕ ಮೇಲೆ ಕಾರ್ ಸಿಗಲ್ವಾ, ಎಲ್ಲನೂ ಸಿಗುತ್ತೆ. ನೋಡ್ಕೊಂಡ್ಬಿಡಿ. ಇದರ ಇನ್ನಷ್ಟು ಫ್ಯೂಚರ್ಸು ಇಲ್ಲಿ ಹೇಳ್ತೀನಿ ನೋಡಿ. ಇದು ಫ್ರಂಟ್ ಸೈಡಿನ ಒಂದು ಸ್ಪೇಸು, ಕಲರ್ ಡಿಸೈನ್ ಆ್ಯಂಡ್ ಇಲ್ಲಿ ಏನು ಕಾಣಿಸ್ತಿದೆ ಒಂದು ಲಾಕ್ ಡಿಸೈನ್, ಆಟೋಮೆಟಿಕಲ್ ಲಾಕ್ ಡೋರ್ ಸ್ನೇಹಿತರೆ. ಜಸ್ಟು ಒಂದು ಬಟನ್ ಪ್ರೆಸ್ ಮಾಡಿದ್ರೇ ಇದು ಡೋರ್ನ ಮುಟ್ಟದೇ ಆಟೋಮೆಟಿಕ್ಕಾಗಿ ತೆಗೆಯುವಂತಹ ಸಿಸ್ಟಮ್ ಇದರೊಳಗಡೆ ಆ್ಯಡ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಕಂಪನಿಯ ಸಿಸ್ಟಮ್ ಆಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ಇದರ ಒಂದು ಮೈಲೇಜಿಂಗ್ ಬಂದುಬಿಟ್ಟು 1586 ಮೈಲೇಜಿಂಗ್ ಇದೆ ಸ್ನೇಹಿತರೆ. ಆ್ಯಂಡ್ CC ಕೂಡ ಅಷ್ಟೇ ಇರ್ತಕ್ಕಂಥದ್ದು. ವೆರಿ ಗುಡ್ ಪರ್ಫಾರ್ಮೆನ್ಸ್ ಆ್ಯಂಡ್ ವೆರಿ ಹೈ ಕ್ವಾಲಿಟಿ ಆ್ಯಂಡ್ ಹೈ ಎಕ್ಸ್ಪೆನ್ಸಿವ್ ಕಾರ್ ಅಂತಲೇ ಹೇಳ್ಬೋದು. ನೋಡಿ, ನಿಮಗೆ ಚೆನ್ನಾಗಿ ಅನಿಸುತ್ತೆ ಅಂತ ಅಂದ್ಕೊಳ್ತೀನಿ. ಅವರು ಖುದ್ದಾಗಿ ಹೇಳಿ ಅಂತ ಒತ್ತಾಯ ಮಾಡಿರೋ ಕಾರಣದಿಂದ ನಾನು ಕಾರ್ ಬಗ್ಗೆ ಮಾಹಿತಿ ಹೇಳ್ತಿದ್ದೀನಿ, ಇಲ್ಲಾಂದರೆ ಹೇಳ್ತಾನೆ ಇರಲಿಲ್ಲ. ಆ್ಯಂಡ್ ಇಲ್ಲಿ ಈ ಒಂದು ಮಾಡಲು ಆ್ಯಂಡ್ ಮೇಲ್ಗಡೆ ಇರ್ತಕ್ಕಂಥ ಟಾಪ್ ಮಾಡಲ್ ಕೂಡ ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ಇದು ಇವತ್ತಿನ ಒಂದು ಪ್ರೊಫೈಲ್ ಆಗಿತ್ತು. ಸೊ ಇದೇ ರೀತಿ ಯಾವುದಾದ್ರೂ ಪ್ರೊಫೈಲ್ಗಳು ಬಂದರೆ ನಾನು ನಿಮಗೆ ಫಸ್ಟ್ಗೆ ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೇನೆ. ಸೊ ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ, ಟೇಕ್ ಕೇರ್, ಬಾಯ್.